ಒಂದು ಕಡೆ ಹಾಸನದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದೆ. ಪೋಸ್ಟರ್ ಶೇರ್ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಫುಲ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಕಾರ್ಯಕರ್ತರು ಸಮಾವೇಶದ ಹಿನ್ನೆಲೆ ಡಿಕೆಶಿ ಬಣ ಫುಲ್ ಆಕ್ಟಿವ್ ಆಗಿದೆ. ಡಿಸಿಎಂ ಡಿಕೆಶಿ ಎಂಟ್ರಿಯ ಬೆನ್ನಲ್ಲೇ ಆಪ್ತರು ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಆಪ್ತರು ಸಂದೇಶ ರವಾನೆ ಮಾಡಿದ್ದಾರೆ. ಪೋಸ್ಟ್ ಅನ್ನ ಶೇರ್ ಮಾಡಿ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಪೋಸ್ಟರ್ ಶೇರ್ ಮಾಡುವ ಮೂಲಕ ಕಾರ್ಯಕರ್ತರಿಗೆ ವೆಲ್ಕಮ್ ಮಾಡಿದ್ದಾರೆ. ಹಾಸನದಲ್ಲಿ ಸಮಾವೇಶ ನಡೆಯೋ ಹಿನ್ನೆಲೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಸೊ ಜನಕಲ್ಯಾಣ ಸಮಾವೇಶ ನಾಳೆ ಬೆಳಗ್ಗೆ 10 ಗಂಟೆಗೆ ನಡೆಯುತ್ತೆ. ಸೊ ಸಮಾವೇಶಕ್ಕೆ ಬನ್ನಿ ಅಂತ ಹೇಳಿ ಜನಕಲ್ಯಾಣ ಸಮಾವೇಶಕ್ಕೆ ಕಾರ್ಯಕರ್ತರು ಕೂಡ ಈಗ ಪೋಸ್ಟ್ ಅನ್ನ ಶೇರ್ ಮಾಡೋ ಮೂಲಕ ಫುಲ್ ಆಕ್ಟಿವ್ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಪೋಸ್ಟ್ ಅನ್ನ ಶೇರ್ ಮಾಡಿರೋದು ತೋರಿಸ್ತಾ ಇದೀವಿ ನಾವು. ಸ್ವಾಭಿಮಾನಿ ಸಮಾವೇಶ, ಜನಕಲ್ಯಾಣ ಸಮಾವೇಶ ಹೆಸರೇ ಬದಲಾವಣೆ ಮಾಡಿ ಇಲ್ಲಿ ಡಿಕೆ ತಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು ನೀವು ಅಲ್ಲಿ ನೋಡ್ಬೋದು. ಇಂಟ್ರೆಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಟಚ್ ಮಾಡಿದ್ರೆ ಮೋಸ್ಟ್ಲಿ ಸ್ಟಾರ್ ಬರುತ್ತೆ, ಎಷ್ಟು ಜನ ಅದಕ್ಕೆ ವೋಟ್ ಮಾಡ್ತಾರೆ ಅನ್ನೋ ತರ ಇದು ಪೋಲಿಂಗ್ ತರ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಫುಲ್ ಆಕ್ಟಿವ್ ಆಗಿರೋ ಇಡೀ ಟೀಮ್, ಡಿಕೆ ಶಿವಕುಮಾರ್ ಟೀಮ್, ಡಿಕೆ ಸುರೇಶ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಅಲ್ಲಿ ಪೋಸ್ಟ್ ಅನ್ನ ಶೇರ್ ಮಾಡೋ ಮೂಲಕ ಕಾರ್ಯಕರ್ತರಿಗೂ ಉತ್ಸಾಹ ತುಂಬುತ್ತಾ ಸಮಾವೇಶಕ್ಕೆ ಆಹ್ವಾನ ಮಾಡಿದ್ದಾರೆ. ನೋಡ್ಬೋದು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಯೊಬ್ರು ಕೂಡ ನಾಳೆ ನಡೆಯುವಂತಹ ಸಮಾವೇಶಕ್ಕೆ ಆಹ್ವಾನವನ್ನ ಕೊಟ್ಟಿರೋದು. ನಮ್ಮ ಟ್ವೀಟ್ ಖಾತೆಯ ಮುಖಾಂತರನೇ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಹಾಸನದಲ್ಲಿ ಸಮಾವೇಶ ಹಿನ್ನೆಲೆ ಡಿಕೆಶಿ ಬಣ ಫುಲ್ ಆಕ್ಟಿವ್ ಆಗಿದೆ. ಆದ್ರೆ ಸಿದ್ದರಾಮಯ್ಯ ಬಣ ಏನ್ ಮಾಡ್ತಾ ಇದೆ? ಅವ್ರ ಪ್ಲಾನ್ ಎಲ್ಲ ತಲೆ ಕೆಳಗಾಗಿ ಹೋಯ್ತಲ್ಲ, ಅಂದ್ಕೊಂಡಿದ್ ಯಾವುದೂ ಆಗ್ಲಿಲ್ಲ. ಎಲ್ಲೋ ಮತ್ತೊಮ್ಮೆ ಅಹಿಂದ ನಾಯಕನನ್ನ ಮೇಲಕ್ಕೆತ್ತಬೇಕು, ಶಕ್ತಿ ಪ್ರದರ್ಶನವನ್ನ ಮಾಡಬೇಕು, ಮತ್ತೊಂದು ಸಿದ್ದರಾಮೋತ್ಸವನೇ ಮಾಡಬೇಕು, ಜಾತ್ರೆ ಮಾಡಬೇಕು ಅಂತ ತಯಾರಾಗಿದ್ದವ್ರಿಗೆಲ್ಲೋ ಟಕ್ಕರ್ ಕೊಟ್ಟು ಸಮಾವೇಶದ ಹೆಸರು, ರೂಪು ರೇಷೆ ಎಲ್ಲವೂ ಕೂಡ ಬದಲಾಯಿತು. ಈಗ ನಾಳೆಯ ಕಾರ್ಯಕ್ರಮ ಯಾವ ರೀತಿ ಸಾಗಬಹುದು? ಒಂದ್ ಕಡೆ ಡಿಕೆ ಬಣ ಫುಲ್ ಆಕ್ಟಿವ್ ಆಗಿದೆ, ಹಾಗಾದ್ರೆ ಸಿದ್ದರಾಮಯ್ಯ ಬಣ